ಇವತ್ತಿನ ಅಂತಾರಾಷ್ಟ್ರೀಯ ಸುದ್ದಿ ನೇಪಾಳ ಫ್ಲಡ್ಸು. ಆ ನೀರು ನುಗ್ಗಿ ಬಂದ ರೀತಿಯನ್ನು ನೋಡಿದಾಗ ಕೆಲವು ಕಡೆ 9 ಮೀಟರ್ ತನಕ ನದಿ ಏರಿದೆಯಂತೆ. 9 ಮೀಟರ್. ಯೋಚನೆ ಮಾಡಿ ನೀವು, 36 ಅಡಿ ಆಯಿತು. ಅಲ್ಲ, 27 ಅಡಿ, 3 ಫೂಟ್ 1 ಮೀಟರ್ಗೆ ಅಂದ್ಕೊಂಡ್ರೆ. ನೆನ್ನೆ ಬಂದ ಅಂಕಿ ಸಂಖ್ಯೆಗಳು ನಂಬುವಂಥದ್ದಲ್ಲ ಅಂತ ಅನ್ನಿಸ್ತಾ ಇತ್ತು. ಅಷ್ಟೇ ಆಗಿದ್ದರೆ ಒಳ್ಳೆಯದು, ಬಟ್ ನಂಬುವಂಥದ್ದಲ್ಲ ಅಂತ. ನೆನ್ನೆ 61 ಖಚಿತ ಸಾವುಗಳು ಅಂತ ಸುದ್ದಿ ಬಂದಿತ್ತು. ಇವತ್ತಾಗಲೇ 165 ಮೃತದೇಹಗಳೇ ಸಿಕ್ಕಿದ್ದಾವೆ. ಸಿಕ್ಕ ಮೃತದೇಹಗಳ ಸಂಖ್ಯೆ 165. ನೇಪಾಳ ಪೊಲೀಸರು 26 ಜನ ನಾಪತ್ತೆಯಾಗಿದ್ದಾರೆ. ನೇಪಾಳ ಮಿಲಿಟರಿ ಅವರು 22 ಜನ ನಾಪತ್ತೆಯಾಗಿದ್ದಾರೆ. 75 ಜನರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. 35 ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಸಾವಿನ ಸಂಖ್ಯೆ ಖಚಿತವಾಗಿ 332 ಅಂತ ಗೊತ್ತಾಗ್ತಾ ಇದೆ. 1,500ಕ್ಕೂ ಹೆಚ್ಚು ಜನ ಒಟ್ಟು ನಾಪತ್ತೆಯಾದವರು. ಅವರ ಪೈಕಿ 288 ಜನ ಭಾರತೀಯರಿದ್ದಾರೆ. ಬೇರೆ ಬೇರೆ ದೇಶ, ಭಾರತ ಬಿಟ್ಟು ಬೇರೆ ಬೇರೆ ದೇಶಗಳವರು 291 ಜನ ಇದ್ದಾರೆ. ನಾಪತ್ತೆಯಾದ ಭಾರತೀಯರಲ್ಲಿ 288 ಅಂತ ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಅಷ್ಟು ಜನರ ಮಾಹಿತಿ ಇದೆ. ಈಗ ಅದು ಇನ್ನೂ ಜಾಸ್ತಿ ಆಗಬಹುದು. ತಮಿಳುನಾಡಿನ 37 ಜನ, ಪಶ್ಚಿಮ ಬಂಗಾಳದ 32 ಜನ, ಮಹಾರಾಷ್ಟ್ರದ 7, ಕರ್ನಾಟಕದ 8, ಕೇರಳದ 33. ಉತ್ತರ ಪ್ರದೇಶದವರು ಎಷ್ಟು ಅನ್ನೋದು ಇನ್ನೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಉತ್ತರ ಪ್ರದೇಶದವರು ಎಷ್ಟು ಅಂತ. ಪಶ್ಚಿಮ ಬಂಗಾಳದ ಲೆಕ್ಕಕ್ಕೆ ಸಿಕ್ಕಿದ್ದೇ ಆಶ್ಚರ್ಯ. ಯಾಕಂದರೆ ಬಿಹಾರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ನೇಪಾಳದ ಗಡಿಯ ರಾಜ್ಯಗಳಿದಾವಲ್ಲ, ಅಲ್ಲಿ ಪೋರಸ್ ಬಾರ್ಡರ್ಸು. ಹೋಗಿ ಬರ್ಬೋದು ಸುಮ್ಮನೆ. ಅಂದರೆ ನೀವು ದೇಶದ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದಿದ್ದು ಫೀಲೇ ಬರೋದಿಲ್ಲ. ಇಲ್ಲೊಂದು ಇಮಿಗ್ರೇಷನ್ ಅಂತ ಒಂದು ಸುಮ್ಮನೆ ಒಂದಿರುತ್ತೆ, ಚೆಕ್ ಪೋಸ್ಟ್ ಅಂತ ಒಂದಿರುತ್ತೆ. ಒಂದು ಸಲ ನಾನು ಹಂಗೆ ದಾಟಿದ್ದೆ. ಅಲ್ಲಿ ಈ ಪಶ್ಚಿಮ ಬಂಗಾಳದಲ್ಲಿ ನಕ್ಸಲ್ಬರಿ ಅಂತ ಒಂದು ಊರಿದೆ. ನಕ್ಸಲ್ ಮೂಮೆಂಟ್ ಶುರುವಾಗಿದ್ದು ಅಲ್ಲಿಂದ, ನಕ್ಸಲ್ಬರಿ. ಆ ಊರು ನೋಡೋದಕ್ಕೆ ಹೋದಾಗ ನೇಪಾಳದ ಬಾರ್ಡ್ರಿಗೆ ತಾಕ್ಕಂಡೇ ಇದೆ ಅದು. ಅಲ್ಲಿಂದ ಮುಂದೆ ಪಾನಿಟಂಕಿ ಅಂತ ಒಂದು ಊರು ಬರುತ್ತೆ. ಪಾನಿಟಂಕಿಯಿಂದ 10 ರೂಪಾಯಿ ಸೈಕಲ್ ರಿಕ್ಷಾ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ ಅವರು ಬಾರ್ಡ್ರಿಗೆ. ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಸುಮ್ಮನೆ ಬ್ರಿಡ್ಜ್ ಹಾಕ್ಕೊಂಡು ಹೋದರೆ ಆ ಕಡೆ ನೇಪಾಳ. ಯಾರು ನಿಮ್ಮ ಪಾಸ್ಪೋರ್ಟ್ ಇದೆಯಾ, ಪರ್ಮಿಟ್ ಇದೆಯಾ, ಏನೂ ಕೇಳೋದಿಲ್ಲ. ಅಲ್ಲಿ ಸುಮ್ಮನೆ ಹೋಗ್ಬಿಡ್ಬೋದು. ಅಲ್ಲಿ ಹೋಗಿ ಆ ಕಡೆ ಬಸ್ ಇತ್ತು. ಅದು ಯಾವುದೋ ಧುಲಾಪಾಡಿ ಅಂತ ಒಂದು ಊರು, ಯಾವ ಊರುಗಳಿದ್ವು ಅಲ್ಲಿ. ಸುಮ್ಮನೆ ಒಂದು 50-60 ಕಿಲೋಮೀಟ್ರ್ ಹೋದ್ ನಾನು. ಯಾರೂ ಏನೂ ಕೇಳ್ತಿರ್ಲಿಲ್ಲ. ಅಲ್ಲಿ ಇಂಡಿಯನ್ ಕರೆನ್ಸಿ ನಡೀತಾ ಇತ್ತು. ಹಂಗಿದಾವೆ ಬಾರ್ಡರ್ಗಳು. ವ್ಯಾಪಾರ ಕಂಟಿನ್ಯೂಸ್ ಆಗಿ ನಡೀತಿರುತ್ತೆ. ಈ ಕಡೆಯಿಂದ ಆ ಕಡೆ ವಸ್ತುಗಳು ಹೋಗ್ತವೆ, ಆ ಕಡೆಯಿಂದ ಈ ಕಡೆ ಬರ್ತವೆ. ಅಧುಲಾಪಾಡಿ ಅನ್ನೋ ಊರು ಶಾಪಿಂಗ್ ಅದು. ಅಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸು, ಬಟ್ಟೆ ಬರೆ ಎಲ್ಲ ಚೀಪಲ್ಲಿ ಸಿಗ್ತವೆ. ಇಂಡಿಯನ್ ಕರೆನ್ಸಿ ನಡೆಯುತ್ತೆ. ಹಂಗೆ ಹೋದವ್ರ ಲೆಕ್ಕ ಹೆಂಗೆ ಇಡ್ತೀರಿ ನೀವು? ಸುಮ್ಮನೆ ದಾಟ್ಕೊಂಡು ಹೋಗಿದ್ರಪ್ಪ, 100 ಜನ ಹೋಗಿರ್ಬೋದು. ಲೆಕ್ಕ ಸಿಗೋದು ಕಷ್ಟ ಇದೆ. 288 ಸದ್ಯಕ್ಕೆ ಸಿಕ್ಕಿರುವ ಪಕ್ಕಾ ಲಿಸ್ಟ್ ಇದೆ ಅಷ್ಟೇ. ಟಿಬೇಟ್ನಲ್ಲೂ ಕೂಡ, ಟಿಬೇಟು, ನೇಪಾಳ ಎಲ್ಲ ಸೇರಿದ್ರೆ 1000 ಜನರ ಕಣ್ಮರೆಯಾಗಿದೆ. ಇದಕ್ಕೆ ಕಾರಣ ಏನು? ನೆನ್ನೆ ತನಕ ಏನಂತಿದ್ರು? ಭೂಮಿಯ ಮೇಲ್ಪದರದಲ್ಲಿ, ಮೇಲ್ಪದರ ಅಂದರೂ 10 ಕಿಲೋಮೀಟರ್ ಒಳಗಂತೆ. ಭೂಮಿಯಿಂದ, ಭೂಮಿಯ ಮೇಲ್ಮೈಯಿಂದ 10 ಕಿಲೋಮೀಟರ್ ಒಳಗೆ ಅಂತ. ಅದನ್ನೇ ಮೇಲ್ಪದರ ಅಂತೀವಿ ನಾವು. ಅಲ್ಲಿ ಸಂಭವಿಸಿದ ಭೂಕಂಪದಿಂದಾಗಿ ಹಿಮಾಲಯದ ಬೆಟ್ಟಗಳು ನಡುಗಿ ಅಲ್ಲಿದ್ದ ಹಿಮ ಮತ್ತು ಕಲ್ಲು, ಮಣ್ಣು ಕೆಳಗಡೆ, ಈ ಬೆಟ್ಟದ ಕೆಳಗೆ ಸರೋವರಗಳ ಸೃಷ್ಟಿಯಾಗಿರ್ತಾವಲ್ಲ, ಆ ಸರೋವರದೊಳಗೆ ಏಕಾಏಕಿ ಬಂದು ಬಿದ್ದಿದ್ದರಿಂದಾಗಿ ಸರೋವರದ ನೀರು ಚಿಮ್ಮಿ ಹರಿದು ನದಿಗೆ ಬಿದ್ದು ಆ ನದಿಯಲ್ಲಿ ಪ್ರವಾಹ ಬಂದುಬಿಡ್ತು ಅಂತ ನೆನ್ನೆ ತನಕ ಇದೆ. ಬಟ್ ಅಮೆರಿಕದವರು ಇನ್ನೊಂದೇನೋ ಹೇಳ್ತಾ ಇದ್ದಾರೆ. ಭೂಕಂಪ ಆಗಿದ್ದರಿಂದಾಗಿ ಕುಸಿದಿದ್ದಲ್ಲ, ಅದು ಕುಸಿದಿದ್ದರಿಂದಾಗಿಯೇ ಭೂಕಂಪ ಆಗಿದೆ ಅಂತ. ಫಸ್ಟು ಹಿಮ, ಮಣ್ಣು, ಕಲ್ಲು, ಬಂಡೆಗಳೆಲ್ಲ ಕುಸಿದು ಕೆಳಗೆ ಬಿದ್ದ ರಭಸಕ್ಕೆ ಭೂಕಂಪ ಆಗಿದೆ. 4.4 ರಿಕ್ಟರ್ ಮಾಪಕದಲ್ಲಿ. ಅಮೆರಿಕದ ಸಂಶೋಧನೆ ಇದು. ನೇಪಾಳ ಚೀನಾ ಗಡಿಯಲ್ಲಿ ಭೂಕಂಪನದಿಂದ ಹಿಮನದಿ ಕುಸಿತ ಅಂತ ವರದಿ ಬಂದಿತ್ತು. ಕಾಠ್ಮಂಡುವಿನಿಂದ 60 ಕಿಲೋಮೀಟರ್ ದೂರದಲ್ಲಿ 4.4 ತೀವ್ರತೆಯ ಭೂಕಂಪ ಆಗಿತ್ತು. ಆದರೆ ಅಮೆರಿಕ ಹೇಳ್ತಾ ಇರೋದು ಭೂಕಂಪ ಆಗಿದ್ದೇ ಹಿಮನದಿಯ ದಿಢೀರ್ ಕುಸಿತದಿಂದ. ಸ್ಯಾಟಲೈಟ್ ಸರ್ವೆಯ ಮೂಲಕ ಅಮೆರಿಕದವರು ಕಂಡುಕೊಂಡಿದ್ದಂತಿದು. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷಾ ಇಲಾಖೆ ಈ ಮಾತನ್ನು ಹೇಳ್ತಾ ಇದೆ. ತಾಪಮಾನ ಏರಿಕೆ,
ಹಿಮಾಲಯದ ಬೆಟ್ಟಗಳ ಮಧ್ಯದಲ್ಲಿ ಬೆಟ್ಟಗಳ ಮೇಲೆ ನಡೆಯುವ ವಿಪರೀತ ಅಭಿವೃದ್ಧಿ ಚಟುವಟಿಕೆಗಳು, ಇದೆಲ್ಲದರಿಂದ ಬೆಟ್ಟ ಸಡ್ಲಾಗಿ ಸೈಲಾಗಿ ಕುಸಿತು. ಕುಸಿದ ರಭಸಕ್ಕೆ ಭೂಮಿ ಅಲ್ಲಾಡಿದೆ ಅಂತ ಅನೇಕರು ಮಾತಾಡಿದ್ದಾರೆ. ನೇಪಾಳಿ ಪ್ರಜೆಗಳು, ನೇಪಾಳದ ವಿದೇಶಾಂಗ ಸಚಿವರು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಗ್ರಾಫಿಕ್ನಲ್ಲಿ, ಫುಲ್ ಫ್ರೇಮ್ ತೋರಿಸಿದ್ದು. ಟಿಬೇಟ್ ಚೀನಾ ಗಡಿ ರೇಖೆಯಲ್ಲಿ ಇದೊಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಷ್ಟೇ. ಮೇಲುಗಡೆ ಚೀನಾದ ಬಂದರು ಪ್ರದೇಶ ಅಂತೆ. ಅಲ್ಲಿ ಬೆಟ್ಟ ಕುಸಿದಿದ್ದರಿಂದ ಸಾಮಾನ್ಯವಾಗಿ ಈ ಗ್ಲೇಷಿಯರ್ ಅಂತ ಏನು ಕರಿತೀವಲ್ಲ, ಇವತ್ತು ಬೆಳಗ್ಗೆ ಡಿಸ್ಕಷನಲ್ಲಿ ಯಾರೋ ಒಬ್ಬರು ಎಕ್ಸ್ಪರ್ಟ್ ಹೇಳಿದಾಗ ಗೊತ್ತಾಗಿದ್ದು ನನಗೆ, 9,000 ಇದ್ದಾವಂತೆ ಸಣ್ಣ ಪುಟ್ಟ ಎಲ್ಲ ಸೇರಿಸಿದ್ರೆ. ಬೇಸಿಗೆಯಲ್ಲಿ ಹಿಮ ಕರಗಿ ಬೆಟ್ಟದ ಕೆಳಗೆ ಒಂದು ದೊಡ್ಡ ಸರೋವರದ ರೀತಿಯಲ್ಲಿ ನಿರ್ಮಾಣ ಆಗಿರುತ್ತೆ. ಎಷ್ಟು ದೊಡ್ಡ ಬೆಟ್ಟ, ಅದರ ಮೇಲೆ ಎಷ್ಟು ದೊಡ್ಡ ಹಿಮ ಅನ್ನುವುದರ ಮೇಲೆ ಸರೋವರದ ಗಾತ್ರ ನಿರ್ಧಾರ ಆಗಿರುತ್ತೆ. ಕೆಲವು ಸಣ್ಣವಿರ್ಬೋದು, ಕೆಲವು ದೊಡ್ಡದಿರ್ಬೋದು. ಆ ಸರೋವರದೊಳಗೆ ಏಕಾಏಕಿ ಬೆಟ್ಟ ಕುಸಿದು ಬಿದ್ದರೆ, ಅದು ಹಿಮ ಆಗಿರ್ಬೋದು, ಮಣ್ಣಾಗಿರ್ಬೋದು, ಕಲ್ಲಾಗಿರಬಹುದು, ಸಹಜವಾಗಿ ಸರೋವರದ ನೀರು ಹೊರಗಡೆ ಸಿಡಿಯುತ್ತೆ. ಹಂಗೆ ಸಿಡಿದದ್ದು. ಸರೋವರ ಅಂದರೆ ನದಿಯ ಉಗಮ ಸ್ಥಾನ ಅಂತ ಅಷ್ಟೇ. ಅದು ಆ ರಭಸ ಹೇಳೋದಕ್ಕೆ ಸುಲಭ ಅನ್ಸುತ್ತೆ ನಮಗೆ. ಆ ರಭಸಕ್ಕೆ ಸೇತುವೆಗಳು, ಡ್ಯಾಮ್ಗಳು, ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟ್ಗಳು ಕಿತ್ಕೊಂಡು ಹೋಗ್ಬಿಟ್ವಿ ಎಲ್ಲ. ಪ್ರಕೃತಿಯ ಮುಂದೆ ನಾವು ತುಂಬ ಸಣ್ಣವರು ಅನ್ನೋದನ್ನು ಮತ್ತೆ ನೆನಪಿಸಿದ ಘಟನೆ ಇದಷ್ಟೇ. 2,000 ಅಡಿ ಅಗಲದ ನೀರ್ಗಲ್ಲು ಕುಸಿತಂತೆ. 2,000 ಅಡಿ. $17,000 ಅಡಿ ಎತ್ತರದಿಂದ ಕುಸಿದು ಬಿತ್ತದು. ಅನೇಕರು ಮಾತಾಡಿದ್ದಾರೆ. ನೇಪಾಳದ ಪ್ರಜೆಗಳು, ನೇಪಾಳದ ವಿದೇಶಾಂಗ ಸಚಿವರು. ರಣಧೀರ್ ಜೈಸ್ವಾಲ್ ನಮ್ಮ ವಿದೇಶಾಂಗ ಸಚಿವಾಲಯದ ವಕ್ತಾರರು ಭಾರತೀಯರ ಕಥೆ ಏನೇನು ಅಂತ ಹೇಳಿದ್ದಾರೆ. As per information currently available, there are 288 Indian nationals who remain uncontactable. These include 73 Indian nationals who are working on Trishuli 1 power project. Our embassy in Kathmandu is in touch with the project head to get more details about these people. As you well understand, that communication lines in that area, they are totally disrupted, and therefore it has been difficult to get in touch with people on ground. So the first group of 73 people who are working on Trishuli 1 power project, then 2 separate groups of 37 and 49 nationals from Tamil Nadu, Indian nationals from Tamil Nadu, who traveled for Kailash Mansarovar Yatra through Samrat and Fly Everest Travels. These are 2 separate travel agents. There are a group of 32 nationals from Indian nationals from West Bengal who traveled with the help of Samrat Travels in Timure, which is in Rasuwa district where this particular disaster has happened. Then a group of 61 Indian nationals from different states who traveled through Richa tours. And then a group of 33 Indian nationals from Kerala. So these are 5 major groups who comprise by and large the 288 people that we are talking about. ಗ್ರೂಪ್ ಟ್ರಾವೆಲ್ಗೆ ಅಂತ ಹೋಗಿರ್ತಾರಲ್ಲ, ತುಂಬ ಜನ ಹೋಗ್ತಾರೆ. ಇಟ್ ಈಸ್ ಅಂದರೆ ತುಂಬ ಕಾಸ್ಟ್ಲಿ ಅಲ್ಲದೇ ಇರುವ ದೇಶ, ನಮ್ಮಂತೆ ಇರುವ ದೇಶ. ಪಶುಪತಿನಾಥ ದೇವಸ್ಥಾನ ಸೇರಿದಂತೆ ಅನೇಕ ದೇವಸ್ಥಾನಗಳು, ಬೆಟ್ಟಗುಡ್ಡಗಳು. ಇತ್ತೀಚೆಗೆ ಬೇರೆ ಬೇರೆ ಥರದ ಟೂರಿಸಮ್ಗಳು ಜಾಸ್ತಿ ಆಗಿದ್ವು ನೇಪಾಳಕ್ಕೆ, ಕಝಿನೋ ಎಲ್ಲ. ಹೀಗಾಗಿ ಭಾಳ ಜನ ಹೋಗ್ತಿದ್ರು. ಈಶಾ ಫೌಂಡೇಶನ್ನಿನ 80ಕ್ಕೂ ಹೆಚ್ಚು ಜನ ಈ ವಿಷಯವನ್ನು ಹೇಳ್ತಾ ಹೇಳ್ತಾ ಸದ್ಗುರು ಅತ್ತುಬಿಟ್ರು. ಇದರಲ್ಲಿ ವಿದೇಶಿಯರ ಜಾಸ್ತಿ.
ಅಮೇರಿಕದ 22, ಕೆನಡಾದ 12, ಆಸ್ಟ್ರೇಲಿಯಾದ 11, ಯುನೈಟೆಡ್ ಕಿಂಗ್ಡಮ್ನ 9, ಜರ್ಮನಿಯ 4, ಫ್ರಾನ್ಸ್ನ 3 ಜನ, ನೇಪಾಳದವರೇ 3 ಜನ, ನೆದರ್ಲ್ಯಾಂಡ್ನ 2, ನ್ಯೂಜಿಲ್ಯಾಂಡ್ನವರಿಬ್ಬರು, ಸಿಂಗಪುರ, ಸ್ಪೇನ್ ನವರಿಬ್ಬಿಬ್ಬರು, ಫಿನ್ಲ್ಯಾಂಡ್, ಹಂಗೇರಿ, ಇಸ್ರೇಲ್, ಲುಥೆವೇನಿಯಾ, ಫಿಲಿಪೀನ್ಸ್, ಪೋರ್ಚುಗಲ್, ರಷ್ಯಾ, ದಕ್ಷಿಣ ಆಫ್ರಿಕಾದವರು ಒಬ್ಬೊಬ್ಬರು ನಾಪತ್ತೆಯಾಗಿದ್ದಾರೆ. ಇನ್ನೂ ತನಕ ಕಾಂಟ್ಯಾಕ್ಟಿಗೆ ಸಿಕ್ಕಿಲ್ಲ. ನಾಪತ್ತೆಯಾಗಿದ್ದಾರೆ ಅಂದ ತಕ್ಷಣ ಅವರು ಇಲ್ಲ ಅಂತ ಅನ್ಕೊಂಡು ಬಿಡೋದ, ಸತ್ತೋಗಿದ್ದಾರೆ ಅನ್ಕೊಂಡ್ಬಿಡೋದ? ಹಂಗೆ ಅನ್ನೋದಕ್ಕಾಗೋದಿಲ್ಲ. ತುಂಬ ಸಲ ಏನಾಗುತ್ತೆ, ಡಿಸಾಸ್ಟರ್ ಆದಾಗ ಈ ಮೊಬೈಲ್ ಟವರ್ಗಳು ಕಿತ್ಕೊಂಡು ಹೋಗ್ಬಿಡ್ತವೆ, ಸಿಗ್ನಲ್ ಇರೋದಿಲ್ಲ. ಕಾಲ್ ಮಾಡಿ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಹೇಳಬೇಕು ಅಂದರೂ ಸಿಗ್ನಲ್ಗಳು ಸಿಗೋದಿಲ್ಲ. ಅಥವಾ ಬಿದ್ದು ಎದ್ದು ಓಡ್ತಿರುವಾಗ ಮೊಬೈಲೇ ಕಳ್ಕೊಂಬಿಟ್ಟಿರ್ಬೋದು, ಲ್ಯಾಂಡ್ಲೈನ್ ಇರೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ. ಆ ಕಾರಣಕ್ಕಾಗಿ ಮನೆಯವರನ್ನು ಸಂಪರ್ಕಿಸೋದಕ್ಕಾಗದೆ ಒದ್ದಾಡ್ತಾ ಇರುವವರು ಇರಬಹುದು. ಸದ್ಗುರು ಅವರು ವಿವರಗಳನ್ನು ಕೊಟ್ಟರು ನೋಡಿ. ಈಶಾ ಫೌಂಡೇಶನ್ನಿಂದ ಹೋದವ್ರು ನಾಪತ್ತೆ ಆಗಿದ್ದರ ಬಗ್ಗೆ ಲಿಟ್ರಲಿ ಹತ್ತುಬಿಟ್ರು ಅವರು. ವರ್ಷದ ಅನೇಕ ಸಲ ಈಶಾ ಫೌಂಡೇಶನ್ನಿಂದ ಕೈಲಾಸ ಮಾನಸ ಸರೋವರ ಯಾತ್ರೆ ಕರ್ಕೊಂಡು ಹೋಗ್ತಾರೆ. ಕೆಲವು ಸಂದರ್ಭದಲ್ಲಿ ಸ್ವತಃ ಸದ್ಗುರು ಹೋಗಿರ್ತಾರೆ. ಈ ಸಲ ಅವರು ಇರಲಿಲ್ಲ. ಇಂಥದ್ದೊಂದು ಘಟನೆ. ನೇಪಾಳಕ್ಕೆ ಭಾರತದಿಂದ ನೆರವಿನ ಹಸ್ತ 2ನೆಯ ವಿಮಾನ ಹೋಗಿ ಲ್ಯಾಂಡ್ ಆಗಿದೆ. ಮೊದಲು 10 ಟನ್ ಪರಿಹಾರ ಸಾಮಗ್ರಿ ಕಳಿಸಿದ್ರು. ಈ ಸಲ 37 ಟನ್ ಪರಿಹಾರ ಸಾಮಗ್ರಿ ಕಳಿಸಿದ್ದಾರೆ ಮಿಲಿಟರಿ ವಿಮಾನದ ಮೂಲಕ. ನೆನ್ನೆನೇ ನೇಪಾಳ ಪ್ರಧಾನಿ ಬಾಲೆನ್ ಶಾ ಜೊತೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಏನೇ ಸಹಾಯ ಬೇಕಿದ್ದರೂ ನಾವು ಇರ್ತೀವಿ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದರು. ಇನ್ನೊಂದು ಕಡೆ ಕನ್ನಡಿಗರು ಎಷ್ಟು ಜನ ಅನ್ನೋದು ಸಹಜವಾಗಿ ಬರುವ ಪ್ರಶ್ನೆ. ಎಕ್ಸಾಕ್ಟ್ ನಂಬರ್ಸ್ ಇಲ್ಲ. ಮಲ್ಲಿನಾಥ್ ಅಂತ ಅಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕನ್ನಡಿಗರೊಬ್ಬರು ಸ್ವತಃ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ರು. ಮುಖ್ಯಮಂತ್ರಿಗಳ ದಿಲ್ಲಿಲಿದ್ರು. ದಿಲ್ಲಿಲೇ ಒಂದು ವಿಡಿಯೋ ಕಾಲ್ ಬಂತು ಅವರಿಗೆ. ಅಲ್ಲಿ ಮಲ್ಲಿನಾಥ್ ಅಂತ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಕೊಡ್ಲಿ ಗ್ರಾಮದವರು. ಕೈಲಾಸ ಮಾನಸ ಯಾತ್ರೆಗೆ ತೆರಳ್ತಾ ಇದ್ದಾಗಲೇ ಅವರ ಕಣ್ಣು ಮುಂದೆನೇ ಬಂತಂತೆ ಪ್ರವಾಹ. 2 ಬಸ್ಗಳು ಕೊಚ್ಕೊಂಡು ಹೋಗ್ಬಿಟ್ವಂತೆ. ಎಲ್ಲ ನಮ್ಮ ಕಣ್ಣು ಮುಂದೆನೇ ನಡೀತು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ವಿವರಿಸ್ತಾ ಇದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. 2 ಬಸ್ ನಮ್ಮೂರಿದ್ರ 2 ಬಸ್ಸಲ್ಲಿ ವೆಸ್ಟ್ ಬೆಂಗಾಲ್ ಕರ್ನಾಟಕದಿಂದ ಬಂದವರು ಇಲ್ಲ, ನಮಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇಟ್ಕೊಂಡು ನೋಡು, ಆತರ ಬರಕ್ಕೆ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಭಾಳ ಸಂತೋಷ. ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಕ್ಷ ಯಾವ್ದಾದ್ರು ಇಲ್ಲಿ ಕಡೆಯ ನಾವು ನೀವೆಲ್ಲ ಕನ್ನಡಿಗರು, ಪಕ್ಷ ಬೇರೆ ಇರ್ಬೋದು ಅಂತ ಅಷ್ಟೇ. ಆಯ್ತು, ಈ ಪಕ್ಷಕ್ಕೆ ನನ್ನ ಜೊತೆ ನನಗೆ ಕೈ ಜೋಡಿಸು ನೀನು ಅಷ್ಟೇ. ನಮ್ಮದು ನಿಮ್ಮದು ಬೇರೆ ಪಕ್ಷ ಆದರೂ ನೀವು ಅಂದರೆ ನನಗಿಷ್ಟ ಅಂತಾರೆ ಮಲ್ಲಿನಾಥ್. ನೇಪಾಳ ಪ್ರವಾಹದಲ್ಲಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯ 6 ಕುಟುಂಬಗಳ 15 ಜನ ಸಿಕ್ಕಾಕ್ಕೊಂಡಿದ್ದಾರೆ. ಸುರಕ್ಷಿತವಾಗಿದ್ದಾರೆ, ನೆನಪಿರಲಿ, ಸುರಕ್ಷಿತವಾಗಿದ್ದಾರೆ. ವಾಪಸ್ ಬರೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ಶಿವನಗೌಡ ಮತ್ತು ವಿನಾಯಕ ಅನ್ನುವವರ ನೇತೃತ್ವದಲ್ಲಿ 6 ಕುಟುಂಬಗಳ 15 ಜನ ರಟ್ಟಿಹಳ್ಳಿ, ಒಂದೇ ಊರಿನವರು, ಪ್ರವಾಸಕ್ಕೆ ಹೋಗಿದ್ದಾರೆ. ಸ್ವಲ್ಪ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಜೀವನದ ಅನುಭವ ಎಲ್ಲ, ಕೆಟ್ಟ ಅನುಭವ ಒಂದಾಗದೇ ಇದ್ದರೆ ಸಾಕು. ಸುರಕ್ಷಿತವಾಗಿದ್ದಾರೆ. ಆದಷ್ಟು ಬೇಗ ವ್ಯವಸ್ಥೆ ಆಗುತ್ತೆ ಇವ್ರಿಗೆ ವಾಪಸ್ ಬರೋಕ್ಕೆ. ಅವ್ರು ಮಾತಾಡಿದ್ದಾರೆ ನೋಡಿ. 20 ಕಿಲೋಮೀಟರ್ ಕಡೆ ದೂರದಲ್ಲಿ ನಾವಿದ್ವಿ. ಆ ಪ್ರವಾಹ ಆಗಿದ್ದ ನಮಗೆಲ್ಲ ಅಲ್ಲಿ ಇರ್ತಕ್ಕಂಥ ಜನಗಳು, ಪ್ರವಾಸಿಗರು ತಿಳಿಸಿದ ತಕ್ಷಣ ನಾವು ವಾಪಸ್ ರಿಟರ್ನ್ ಆಗಿ ಇದಕ್ಕೆ ಬಂದ್ವಿ. ಇಲ್ಲಿಗೆ ಪೊಕ್ರಾಳ ಬಂದ್ವಿ.
ಪೊಖ್ರಾಕ್ ಬಂದು ಇಲ್ಲೇ ಇನ್ನೂ 2 ದಿವಸ ಹಾಲ್ಟ್ ಆಗಬೇಕು ಪರಿಸ್ಥಿತಿ ಬಂದೈತಿ. ಒಂದು 50 ನ್ಯಾಷನಲ್ ಹೈವೇಗಳು ಎಲ್ಲವೂ ಸ್ಥಗಿತ ಆಗಿದ್ದವು, ಬಂದಾಗಿದ್ದವು. ಅದಕ್ಕೆ 2 ದಿವಸ ನಾವು ಇಲ್ಲೇ ಹಾಲ್ಟ್ ಆಗಿ 50 ಕಿಲೋಮೀಟ್ರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೊಖ್ರಾಕ್ ಬಂದು ಹಾಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತು 3ನೇ ದಿವಸ ನಾವೆಲ್ಲರೂ ಸೇಫಾಗಿ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ನೀವೆಲ್ಲ ನೋಡಿರ್ಬೋದು, ಇವತ್ತು ಅಲ್ಲಿ ನೇಪಾಳದಲ್ಲಿ ನಡೆದಂಥ ದುರಂತದಕ್ಕಿಂತ ನಾವು ಅಲ್ಲಿ ಹೋದಾಗ ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿ ಮಾತ್ರ ಇನ್ಸಿಡೆಂಟು ನಡೆದಿದ್ದು. ನಾವು ಅಲ್ಲೇ ಇದ್ವಿ ಆ ಟೈಮ್ನಲ್ಲಿ. ಸೊ ನಾವೀಗ ಸೇಫಾಗಿ ನಮ್ಮ ಗಾಡಿನ ಟರ್ನ್ ಮಾಡಿಕೊಂಡು ವಾಪಸ್ ಬಂದಿದ್ದೀವಿ. ವಾಪಸ್ ಬಂದುಬಿಟ್ಟು ನಾವು ಒಂದು ಹಾಲ್ಟ್ ಆಗಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರವಾಸ 7 ದಿನ ಪ್ರವಾಸನ ಕಂಪ್ಲೀಟ್ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಈಗ ಸದ್ಯ ನಾವು ಸೇಫ್ ಇದ್ದೀವಿ ಅಂತ ಹೇಳಿ. ಉಪಮುಖ್ಯಮಂತ್ರಿ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ. ನೇಪಾಳಕ್ಕೆ ಹೋಗಿ ನಾಪತ್ತೆಯಾದವರು ಅವರ ಸಹಾಯಕ್ಕೆ ಅಂತ ಒಂದು ಸಹಾಯವಾಣಿ ಓಪನ್ ಮಾಡಿದ್ದನ್ನು ಹೇಳಿದ್ರು ಮತ್ತು ಸದ್ಯಕ್ಕೆ ರಾಜ್ಯ ಸರ್ಕಾರದ ಹತ್ರ ಏನೇನು ಮಾಹಿತಿ ಇದೆ ಅನ್ನೋದನ್ನು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಈಗ ನೇಪಾಳದಲ್ಲಿ 5 ಹೇಳಿದ್ದೆ ಆಗಲೇ, ಈಗ 8 ಜನ ಅಂತೇಳಿ ನ್ಯೂಸ್ ಬಂದಿದೆ. ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಡೀಟೇಲ್ಸ್ ಏನು ಗೊತ್ತಿಲ್ಲ. ಅದೆಲ್ಲ ಆಮೇಲೆ ನಮಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀವಿ. ಬೆಂಗಳೂರಿನವರು. ಈಗ ನೇಪಾಳದಲ್ಲಿ 5 ಹೇಳಿದ್ದೆ ಆಗಲೇ, ಈಗ 8 ಜನ ಅಂತೇಳಿ ನ್ಯೂಸ್ ಬಂದಿದೆ. ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಡೀಟೇಲ್ಸ್ ಏನು ಗೊತ್ತಿಲ್ಲ. ಅದೆಲ್ಲ ಆಮೇಲೆ ನಮಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀವಿ. ಇದಿಷ್ಟು ನೇಪಾಳ ಪ್ರವಾಹಕ್ಕೆ ಸಂಬಂಧಿಸಿದ ಅಪ್ಡೇಟ್ಗಳು. ಮುಂದಿನ ಸುದ್ದಿಗೆ ಹೋಗೋಣ. RSSನ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಅಮೇರಿಕ ಪ್ರವಾಸದಲ್ಲಿದ್ದಾರೆ. ಅವರು ಭಾರತದಲ್ಲೇ ಪ್ರವಾಸ ಮಾಡ್ತಿರುವಾಗಲೇ ಅಷ್ಟು ವಿವಾದಗಳಾಗ್ತವೆ. ಅಮೇರಿಕದಲ್ಲಿ ಆಗದೇ ಇದ್ದರೆ ಹೆಂಗೆ? 29ನೇ ತಾರೀಕು ನಾಡಿದ್ದು ಅಲ್ಲಿನ ಅತ್ಯಂತ ಪ್ರಸಿದ್ಧ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಒಂದು 5,000 ಜನರ ಜೊತೆಗಿಂದ ಒಂದು ಸಂವಾದ ಕಾರ್ಯಕ್ರಮ ಇದೆ ಮೋಹನ್ ಭಾಗವತರದ್ದು. ಅವರನ್ನು ಅಮೇರಿಕಕ್ಕೆ ಕರೆಸಿಕೊಂಡು ಈ ಸಂವಾದವನ್ನು ಏರ್ಪಡಿಸಿದವರು ಯಾರು? ಭಾರತೀಯ ಮೂಲದ ಹಿಂದೂಗಳೇ ಮುಖ್ಯವಾಗಿ. ಇವರ ಭೇಟಿಯನ್ನು ವಿರೋಧಿಸ್ತಾ ಇರೋರು ಯಾರು? ಹಿಂದೂಗಳ ಹೆಸರಿಟ್ಟುಕೊಂಡ ಸಂಘಟನೆಗಳು. ನ್ಯೂಯಾರ್ಕ್ನ ಮೇಯರು ಮಮದಾನಿ ಅಂತ ಭಾರತೀಯ ಮೂಲದ ಮೇಯರ್ ಇದರಲ್ಲಿ, ಅವರು ಈ ಖಲಿಸ್ತಾನಿ ಬೆಂಬಲಿಸುವ ಸಂಘಟನೆಗಳವರು ವಿರೋಧಿಸ್ತಾರೆ. ಪರ ವಿರುದ್ಧ ಜೋರು ಚರ್ಚೆಯಾಗ್ತಾ ಇದೆ. ವಿಶ್ವ ಏಕತೆ ಆಚರಣೆ, ಯೂನಿವರ್ಸಲ್ ಒನ್ನೆಸ್ ಸೆಲೆಬ್ರೇಷನ್ ಅನ್ನುವ ಕಾರ್ಯಕ್ರಮ. RSSನ ಶತಮಾನೋತ್ಸವ ವರ್ಷ ಇದು. 1925ರಲ್ಲಿ ಶುರುವಾಗಿದೆ. ಇದು ಶತಮಾನೋತ್ಸವ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ಆಯೋಜನೆ ಮಾಡಿದವರು ಯಾರು? ಅಮೇರಿಕನ್ ಹಿಂದೂಸ್ ಫಾರ್ ಎಂಗೇಜ್ಮೆಂಟ್ ಆ್ಯಂಡ್ ಡೈಲಾಗ್ ಅನ್ನುವಂಥ ಒಂದು ಸಂಘಟನೆ. ಅನಿವಾಸಿ ಭಾರತೀಯರು, ವಿವಿಧ ಹಿಂದೂ ಅಮೇರಿಕನ್ ಸಂಘಟನೆಗಳು ಆಯೋಜನೆ ಮಾಡಿದ್ದಾವೆ. ನ್ಯೂಯಾರ್ಕ್ನ ಸುಪ್ರಸಿದ್ಧ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಮೋದಿಯವ್ರದ್ದು ಒಂದು ಕಾರ್ಯಕ್ರಮ ಆಗಿತ್ತಲ್ಲಿ. ವಿರೋಧಿಸ್ತಾ ಇರುವವರು ಯಾರು? ಇಂಡಿಯನ್ ಅಮೇರಿಕನ್ ಮುಸ್ಲಿಂ ಕೌನ್ಸಿಲ್, ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಸೇರಿದಂತೆ 48ಕ್ಕೂ ಹೆಚ್ಚು ಸಂಘಟನೆಗಳು ಈ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನ್ಯೂಯಾರ್ಕ್ನ ಮೇಯರ್ ಜೊಹರಾನ್ ಮಮದಾನಿ ಅವರಿಗೆ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ, ಈ ಕಾರ್ಯಕ್ರಮಕ್ಕೆ ನನ್ನ ವಿರೋಧ ಇದೆ, ಬಟ್ ನಿಲ್ಲಿಸೋದು ನನ್ನ ಕೈಲಿಲ್ಲ ಅಂತಂದರು. ಈ ಇನ್ಕ್ಲೂಸಿವಿಟಿ, ಒಳಗೊಳ್ಳುವಿಕೆ, ಮಲ್ಟಿಕಲ್ಚರಲಿಸಮ್, ಬಹುಸಂಸ್ಕೃತಿ, ಈ ಥರದ ಶಬ್ದಗಳು ಅದು ಹೆಂಗೆ ಬಳಕೆ ಆಗ್ತವೆ ಅನ್ನೋದ್ರ ಬಗ್ಗೆ ಆಶ್ಚರ್ಯ. ಇವರೆಲ್ಲ ಒಂದು ಸಲ ಒಂದು ಡಿಬೇಟಿಗೆ ಕೂತ್ಕೋಬೇಕು, ಇವ್ರಿಗೆ ಕಲಿಸ್ಬೇಕು. ವಾಟ್ ಈಸ್ ಮಲ್ಟಿಕಲ್ಚರಲಿಸಮ್, ಸೆಕ್ಯುಲರಿಸಮ್ ಅಂದರೆ ಏನು, ಇನ್ಕ್ಲೂಸಿವಿಟಿ ಅಂದರೆ ಏನು. ವಿಚಿತ್ರ ಅನಿಸುತ್ತೆ. ಅಲ್ಲಿ ಗುರುಪತ್ವಂತ್ ಸಿಂಗ್ ಪನ್ನೂನ್ ಅನ್ನುವಂಥವನೊಬ್ಬನು ಕೂತ್ಕೊಂಡು ಭಾರತವನ್ನು ತುಂಡು ತುಂಡು ಮಾಡುವ ಬಗ್ಗೆ, ಹಿಂದೂಗಳ ಮೇಲೆ ದಾಳಿ ನಡೆಸುವ ಬಗ್ಗೆ, ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ನಡೆಸುವ ಬಗ್ಗೆ, ಕೆಂಪು ಕೋಟೆಯ ಮೇಲೆ ಖಲಿಸ್ತಾನಿ ಧ್ವಜ ಹಾರಿಸುವ ಬಗ್ಗೆ,
ಇಂಡಿಯನ್ ಏರ್ಲೈನ್ಸ್ ವಿಮಾನ ಹತ್ತಬೇಡಿ, ನಿಮಗೆ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರನಲ್ಲ ಅಂತೆಲ್ಲ ಹೇಳಿಕೆಗಳನ್ನು ಕೊಡ್ತಾ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತಾನೆ. ಆತನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅಮೇರಿಕಕ್ಕೆ ಹೇಳಿದ್ರೆ ಆತ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯವನ್ನು ಚಲಾಯಿಸ್ತಾ ಇದ್ದಾನೆ ಅಂತ ಅಮೇರಿಕ ಹೇಳೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯವನ್ನು ಚಲಾಯಿಸ್ತಾ ಇದ್ದಾನೆ. ಸಂಜಯ್ ರಾವತ್ ಮಾತಾಡಿದ್ದಾರೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಸದರು. RSSನ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಅಮೇರಿಕದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಸರ್ವಾಧಿಕಾರ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನು ಮಾತಾಡಬೇಕು, ಯಾಕಂದರೆ ಭಾರತದಲ್ಲಿರುವುದಕ್ಕಿಂತ ಅಮೇರಿಕದಲ್ಲಿ ಜಾಸ್ತಿ ಇದೆ ಅಂದರು ಸಂಜಯ್ ರಾವತ್. ಕೇಳಿಸ್ಕೊಳ್ಳಿ. राष्ट्रीय स्वयंसेवक संघ के प्रमुख मोहन राव भागवत जी न्यूयॉर्क जा रहे हैं. उनको इनविटेशन है अमेरिका से. अमेरिका भी एक हिंदुस्तान की तरह एक लोकतांत्रिक देश है, डेमोक्रेटिक कंट्री है. मजबूत डेमोक्रेसी आज भी वहाँ है. वहाँ आज भी फ्रीडम ऑफ स्पीच, फ्रीडम ऑफ एक्सप्रेशन को बहुत मान्यता है. चाहे हिंदुस्तान में नहीं है, ये सब खत्म हो गया. हिंदुस्तान में तानाशाही चल रही है. तो मुझे विश्वास है कि मोहन राव भागवत जी न्यूयॉर्क में जाकर हिंदुस्तान में जो तानाशाही चल रही है, हिंदुस्तान में फ्रीडम ऑफ स्पीच, फ्रीडम ऑफ एक्सप्रेशन, सभी बातों पर देश के अपोजिशन, उनके ऊपर जो हमले हो रहे हैं, उस बारे में अंतर्राष्ट्रीय मंच पर जाकर बात करेंगे. ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯಗಳು ಮುಗಿದು ಬಿಟ್ಟಿದ್ದಾವಂತೆ, ಖತಮ್ ಹೋ ಚುಕೆ ಹೈ. ಹಂಗೆ ಯಾರಿಗಾದರೂ ಅನ್ನಿಸ್ತಾ ಇದ್ದರೆ ಅಟ್ಲೀಸ್ಟ್ CJP ಪ್ರೊಟೆಸ್ಟ್ ಮುಗಿದ ನಂತರವಾದರೂ ಅವರ ಅಭಿಪ್ರಾಯ ಬದಲಾಗಬೇಕಾಗಿತ್ತು. ಈ ದೇಶದಲ್ಲಿ ಪ್ರಧಾನಿ ಮಾತ್ರವಲ್ಲ, ಮೃತಪಟ್ಟಿರುವ ಪ್ರಧಾನಿಯ ತಾಯಿಯನ್ನು ಕೂಡ ಅಶ್ಲೀಲವಾಗಿ ಬೈಯಬಹುದು, ಏನೂ ಆಗೋದಿಲ್ಲ. ಅವರ ಮೇಲೆ ಕೇಸ್ ಮಾಡಿ ಆ್ಯಕ್ಷನ್ ತಗೊಳ್ತೀವಿ ಅಂದರೆ ಕೇಸ್ ಮಾಡಕೂಡ್ದು ಅಂತ ವಿರೋಧ ಪಕ್ಷದವ್ರು ನಿಂತ್ಕೋತಾರೆ. ಏನ್ರಿ ತಪ್ಪು, 4 ಮಾತು ಮಾತಾಡಿದ್ದಾರೆ ಬಿಡಿ ಜನ್ಜಿ ಅವರು ಅಂತ. ಈ ದೇಶದಲ್ಲಿ ಸೈನ್ಯವನ್ನು ಬಾಯಿಗೆ ಬಂದಂಗೆ ಬೈಬಹುದು, ರಾಷ್ಟ್ರದ ರಾಜಧಾನಿಯಲ್ಲಿ ನಿಂತ್ಕೊಂಡು ಆನ್ ಕ್ಯಾಮರಾ ಬೈಬಹುದು. ಇದಕ್ಕಿಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕೇನ್ರಿ? ಇದಕ್ಕಿಂತ ವಾಕ್ ಸ್ವಾತಂತ್ರ್ಯ ಬೇಕಾ? ದೇಶದಲ್ಲಿ ಮುಗಿದು ಹೋಗಿದವು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯಗಳು ಮುಗಿದು ಹೋಗಿದವಂತೆ. ಹಾಗೆ ಮಾತನಾಡಿರುವವರ ವಿರುದ್ಧ ಕೇಸ್ ಕೂಡ ಆಗದಂತೆ ನೋಡಿಕೊಳ್ಳುವುದಕ್ಕೆ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಅವ್ರನ್ನ ಜೈಲಿಗೆ ಹಾಕೋದು ಬಿಡಿ, ಆಮೇಲಿಂದು ಕೇಸು ಕೂಡ ಆಗದಂತೆ ನೋಡಿಕೊಳ್ಳುವುದಕ್ಕೆ ನಮ್ಮಲ್ಲೊಂದು ವ್ಯವಸ್ಥೆ ಇದೆ. ಒಂದೊಂದು ಸಲ ಸ್ವಲ್ಪ ಜಾಸ್ತಿ ಆಗಿದೆಯಾ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಲೂ ಅನಿಸುತ್ತೆ. ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಟ್ವೀಟ್. RSS ಮಹಾರಾಷ್ಟ್ರದಲ್ಲಿ ಹುಟ್ಟಿ ಈಗ ದೇಶದಾದ್ಯಂತ ಹರಡಿಕೊಂಡಿದೆ. ಇದು ನೋಂದಾಯಿತ ಸಂಘಟನೆ ಅಲ್ಲ. 36 ದೇಶಗಳಲ್ಲಿ ಬ್ಯಾಂಕ್ ಖಾತೆಯನ್ನು ಇದು ಹೊಂದಿದೆ. ಆ ಬ್ಯಾಂಕ್ ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಆ ಹಣ ಎಲ್ಲಿಂದ ಬರುತ್ತೆ? ಯಾಕೆ ಆ ಹಣವನ್ನು ಸಂಗ್ರಹಿಸಿದರು? ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ? ಅಮೆರಿಕ RSS ಸಂಘಟನೆಯನ್ನು ಭಯೋತ್ಪಾದಕ ಗುಂಪು ಎಂದಿದೆ. ಭಾಗವತ್ ರ್ಯಾಲಿಗೆ ವಿರೋಧ ಆಗ್ತಿದೆ. RSS ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕು. ಅಮೆರಿಕ RSSನ್ನು ಭಯೋತ್ಪಾದಕ ಗುಂಪು ಅಂತ ಕರೆದಿದ್ದರೆ ಆ ಭಯೋತ್ಪಾದಕ ಗುಂಪಿನ ಸುಪ್ರೀಂ ಲೀಡರ್ನ ಪ್ರವಾಸಕ್ಕೆ ತಮ್ಮ ದೇಶದಲ್ಲಿ ಅನುಮತಿ ಕೊಡ್ತಾರಾ? ನ್ಯೂಯಾರ್ಕ್ನ ಮ್ಯಾಡಿಸನ್ ಸ್ಕ್ವೇರ್ನಲ್ಲಿ ಮಾಡ್ಕೊಳ್ಳಿ ನಿಮ್ಮದೊಂದು ಕಾರ್ಯಕ್ರಮ ಅನ್ನತ್ತಾ ಅಮೆರಿಕ? ಭಯೋತ್ಪಾದಕ ಗುಂಪು ಅಂತ ಕರೆದಿದ್ರೆ ವಿಚಿತ್ರ ಇದೆ ವಾದ. 36 ದೇಶಗಳಲ್ಲಿ ಬ್ಯಾಂಕ್ ಖಾತೆ ಇದೆಯಂತೆ RSSಗೆ. ಆಯಾ ದೇಶಗಳಲ್ಲಿ ಕಾನೂನು ಇರುತ್ತೆ ಸ್ವಾಮಿ. ಆಯಾ ದೇಶಗಳ ಕಾನೂನಿಗೆ ಒಳಪಟ್ಟು ಮಾಡಿರ್ತಾರ ಅಥವಾ ಆ ದೇಶಗಳ ಕಾನೂನನ್ನು ಮೀರಿ ಮಾಡಿರ್ತಾರ? ಮೀರಿದ್ರೆ ಆ ದೇಶಗಳ ಲಾ ಎನ್ಫೋರ್ಸ್ಮೆಂಟ್ ಸುಮ್ಮನಿರುತ್ತಾ? ಶಿವಸೇನೆ ಶಿಂಧೆ ಬಣದ ನಾಯಕಿ ಇವರು, ನೆನಪಿರಲಿ. ಉದ್ಧವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಅವರು RSS BJP ವಿರುದ್ಧ, ಶಿಂಧೆ ಬಣದವರು ಪರವಾಗಿ ಶೈನಾ ಅವರು ಹೇಳಿದ್ದಾರೆ. ಇದು ಕೂಡ ಟ್ವೀಟೇ. ಅಮೆರಿಕದಲ್ಲಿ 200ಕ್ಕೂ ಹೆಚ್ಚು ಯೋಜನೆಗಳಲ್ಲಿ RSS ಸೇವೆ ಸಲ್ಲಿಸಿದೆ. ಚಂಡಮಾರುತ ಆಗಲಿ, ಕೋವಿಡ್ ಆಗಿರಲಿ, RSS ಅಲ್ಲಿಗೆ ಹಾಜರಿರುತ್ತೆ. FBI ಕೂಡ RSS ಅನ್ನು ಶ್ಲಾಘಿಸಿದೆ. ಉಗ್ರಗಾಮಿ ಸಂಘಟನೆ ಅಂದಿಲ್ಲ. ಜೊಹರಾನ್ ಮಮದಾನಿ ಮೊದಲು ಹಿಂದೂ ದ್ವೇಷ ತುಷ್ಟೀಕರಣವನ್ನು ನಿಲ್ಲಿಸಬೇಕು. ಅಮೆರಿಕದಲ್ಲಿ ಖಲಿಸ್ತಾನಿ ರ್ಯಾಲಿ, ಹಮಾಸ್ ಬೆಂಬಲಿಗರಿಗೆ ಪ್ರೋತ್ಸಾಹ ಕೊಡ್ತಾರೆ. ಮೋಹನ್ ಭಾಗವತ್ ಬಂದಾಗ ನೀವು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀರಿ. ಮೋಹನ್ ಭಾಗವತ್ ಹೇಳುವುದು ಹಿಂದೂ ರಾಷ್ಟ್ರ ಅಂದರೆ ವಸುದೈವ ಕುಟುಂಬಕಂ. ನೀವು ಜಗತ್ತಿನ ಭಾಗವೇ ಅಥವಾ ತುಕಡೆ ತುಕಡೆ ಗ್ಯಾಂಗ್ನ ಭಾಗವೇ ಅನ್ನುವುದು ನನಗಿರುವ ಪ್ರಶ್ನೆ ಎಂದಿದ್ದಾರೆ ಶೈನಾ. ಇನ್ನು ಮೇರಿ ಮಿಲ್ಬೆನ್, ಅಮೇರಿಕದ ಸಿಂಗರ್, ಇವರು ಗಾಯಕಿ.
ಈ ಕಾರ್ಯಕ್ರಮದ ಪರವಾಗಿದ್ದಾರೆ. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ RSS ಮೋಹನ್ ಭಾಗವತ್ ಕಾರ್ಯಕ್ರಮಕ್ಕೆ ಮೇಯರ್ ಜೊಹರಾನ್ ಮಮದಾನಿ ಸೋಷಿಯಲಿಸ್ಟ್ ಗ್ಯಾಂಗ್ ವಿರೋಧ ಮಾಡ್ತಾ ಇದೆ, ಸಮಾಜವಾದಿ ಗ್ಯಾಂಗ್ ವಿರೋಧ ಮಾಡ್ತಾ ಇದೆ. ಯಾಕೆ ಅಂದರೆ ಇವರೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು BJPಯನ್ನು ವಿರೋಧಿಸ್ತಾರೆ. ಇದು ಬಹಳ ಸ್ಪಷ್ಟವಾಗಿದೆ. ಈ ಹುಚ್ಚರು ಸಮಾಜವಾದದ ಸಿದ್ಧಾಂತ ನಂಬುವುದರಿಂದ ಬಂಡವಾಳಶಾಹಿಯ ಬಗ್ಗೆ ತಿಳುವಳಿಕೆ ಇಲ್ಲ, ಕ್ಯಾಪಿಟಲಿಸಮ್ನ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳೋದು. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಸಮಾಜವಾದಿಗಳ ಬೊಬ್ಬೆಗೆ ಉತ್ತರಿಸುವುದಿಲ್ಲ. ಜೊಹರಾನ್ ಮಮದಾನಿ ಮತ್ತು ಅವರ ಸಮಾಜವಾದಿ ಗುಂಪಿಗೆ ನನ್ನ ಸಲಹೆ ಏನಂದರೆ, ನೀವು ಕ್ಯಾಪಿಟಲಿಸ್ಟ್ಗಳಿಂದ ಹಣವನ್ನು ಸಂಗ್ರಹಿಸಿ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನ ಬಾಡಿಗೆಗೆ ತಗೊಳ್ಳಿ. ನಿಮ್ಮ ಮೋದಿ ವಿರೋಧಿ ಮೂರ್ಖತನ ಪ್ರದರ್ಶಿಸುವುದಕ್ಕಾಗಿಯೇ ನಿಮ್ಮದೇ ಆದ ಒಂದು ರ್ಯಾಲಿ ಮಾಡಿ. ನನಗೆ RSSನ ಈ ರ್ಯಾಲಿಯ ಶೀರ್ಷಿಕೆ ಇಷ್ಟವಾಗಿದೆ. ಏಕತೆ, ನಾವೆಲ್ಲರೂ ಒಂದೇ ಕುಟುಂಬ, ಇದು ಶೀರ್ಷಿಕೆ. ಇದು ಭಾರತದಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು ಅರ್ಥಪೂರ್ಣ ಸಂವಾದ ಆಗಿದೆ ಅಂತ ಮೇರಿ ಮಿಲ್ಬೆನ್, ಅಮೇರಿಕದ ಗಾಯಕಿಯ ಹೇಳಿಕೆ. ನಾಡಿದ್ದು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಮೋಹನ್ ಭಾಗವತ್ ಅವರ ಸಂವಾದ ಕಾರ್ಯಕ್ರಮ, 5,000 ಜನ ಭಾಗವಹಿಸ್ತಾರೆ ಅಂತ ಸುದ್ದಿ ಇದೆ. ಆವಾಗ ಈ ಸರ್ವೆ ಏಜೆನ್ಸಿಗಳು ಮೂಡ್ ಆಫ್ ದ ನೇಷನ್ ಅನ್ನೋದನ್ನು ಮಾಡ್ತಾ ಇರ್ತವೆ. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ, ಅಮೇರಿಕದಂಥ ದೇಶಗಳಲ್ಲಿ ಇದ್ದ ಸಿಸ್ಟಮ್ ಅಲ್ಲ, ಒಂದು ಸಂಪ್ರದಾಯ ಭಾರತಕ್ಕೂ ಬಂದಿದೆ. ಅಂಥದ್ದೇ ಒಂದು ಸರ್ವೆ ಸಿ ವೋಟರ್ನವರು ಮಾಡಿದ್ದಾರೆ. ಜುಲೈ 1ರಿಂದ ಆಗಸ್ಟ್ 25 ತನಕ ಈ ಸರ್ವೆ ಮಾಡಿದಾರಂತೆ. ಜುಲೈ 1ರಿಂದ ಆಗಸ್ಟ್ 25. ಸರ್ವೆ ಏನನ್ನು ಕಂಡುಕೊಳ್ಳೋದಕ್ಕೆ, ಈಗ ಎಲೆಕ್ಷನ್ ನಡೆದರೆ ಯಾರು ಅಧಿಕಾರಕ್ಕೆ ಬರ್ತಾರೆ, ಈಗ ಎಲೆಕ್ಷನ್ ನಡೆದರೆ ಯಾರಿಗೆ ಪೊಲಿಟಿಕಲ್ ಗೇನ್ ಆಗುತ್ತೆ ಅಥವಾ ಯಾರಿಗೆ ಪೊಲಿಟಿಕಲ್ ಲಾಸ್ ಆಗುತ್ತೆ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಈ ಸರ್ವೆ ಕರೆಕ್ಟಾ ತಪ್ಪಾ ಯಾರಿಗೂ ಕ್ರಾಸ್ ಚೆಕ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಎಲೆಕ್ಷನ್ ನಡೆದ್ರೆ ತಾನೇ ಗೊತ್ತಾಗೋದು. ಈಗ ಎಲೆಕ್ಷನ್ ನಡೆದ್ರಲ್ವಾ, ಚುನಾವಣಾ ಪೂರ್ವ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ನ ನಂಬರ್ಗಳನ್ನು ಇಟ್ಕೊಂಡು ಯಾರು ಕರೆಕ್ಟ್ ಹೇಳಿದ್ರು ಯಾರು ತಪ್ಪು ಹೇಳಿದ್ರು ಅಂತ ಕಂಡುಹಿಡಿಬೋದು. ಯಾಕಂದರೆ ಎಲೆಕ್ಷನ್ ನಡೆದ ರಿಸಲ್ಟ್ ಬರುತ್ತೆ ಅವಾಗ. ಈಗ ಹಂಗೆ ಗೊತ್ತಾಗೋದಿಲ್ಲ. ನಂಬರ್ಸ್ ಇಂಟ್ರೆಸ್ಟಿಂಗ್, ದಿಕ್ಸೂಚಿ ಅನ್ನುವ ರೀತಿಯಂತೆ ನೋಡೋದಕ್ಕೆ ಅಡ್ಡಿ ಇಲ್ಲ. ಸಿ ವೋಟರ್ನವರು ಮಾಡಿರುವ ಸಮೀಕ್ಷೆ ಇದು. ಈಗ ಎಲೆಕ್ಷನ್ ನಡೆದರೆ BJP 261 ಸ್ಥಾನ ಗೆಲ್ಲುತ್ತಂತೆ. BJP ಏಕಾಂಗಿಯಾಗಿ ಇದು 2024 ಚುನಾವಣೆಯಲ್ಲಿ 240 ಗೆದ್ದಿತ್ತು BJP. ಈಗ ಗೆದ್ದರೆ 21 ಜಾಸ್ತಿ ಆಗಬಹುದು. ಗೇನ್ ಆಗುತ್ತೆ BJPಗೆ ಈಗ ಚುನಾವಣೆ ನಡೆದರೆ. ಕಾಂಗ್ರೆಸ್ಗೂ ಗೇನ್ ಆಗುತ್ತೆ. 2024ರಲ್ಲಿ 99 ಸ್ಥಾನ ಗೆದ್ದಿತ್ತು ಕಾಂಗ್ರೆಸ್. ಈಗ ಅದು 106ಕ್ಕೆ ಇರುತ್ತೆ. 7 ಸ್ಥಾನಗಳು ಕಾಂಗ್ರೆಸ್ಸಿಗೆ ಗೇನ್ ಆಗ್ತವೆ. 21 BJPಗೆ ಗೇನು, ಕಾಂಗ್ರೆಸ್ಸಿಗೆ 7 ಗೇನ್ ಅಂದರೆ ಉಳಿದವರಿಗೆ, ಇತರೆ ಪಕ್ಷದವರಿಗೆ ಲಾಸ್ ಆಗುತ್ತೆ ಅಂತ ಅರ್ಥ. ಅದು ಯಾಕೆ, ಕ್ಷೇತ್ರಗಳ ಸಂಖ್ಯೆ ಏನು ಜಾಸ್ತಿ ಆಗಿಲ್ಲ, ಅಷ್ಟೇ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರೋದು. 176 ಇತರರು ಬರ್ತಾರೆ. ವೋಟ್ ಶೇರ್ ತಗೊಂಡ್ರೆ, ವೋಟ್ ಶೇರ್ ಈ ಸಂಖ್ಯೆ ನೆನಪಿಟ್ಕೊಳ್ಳಿ. 21 BJP ಜಾಸ್ತಿ ಆಗುತ್ತಂತೆ, 7 ಕಾಂಗ್ರೆಸ್ ಜಾಸ್ತಿ ಆಗುತ್ತಂತೆ. ಈಗ ಎಲೆಕ್ಷನ್ ನಡೆದ್ರೆ ವೋಟ್ ಶೇರ್ ಏನಾಗುತ್ತೆ, BJPಗೆ 39% ಮತಗಳು ಬರ್ತವಂತೆ, 2.44% ಜಾಸ್ತಿ ಆಗುತ್ತೆ. ವೋಟ್ ಶೇರ್ ಮತಗಳಿಕೆಯ ಪ್ರಮಾಣ 2.44% ವೋಟ್ ಶೇರು 21 ಸೀಟ್ಗಳಾಗಿ ಕನ್ವರ್ಟ್ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ಕಾಂಗ್ರೆಸ್ಸಿಗೆ ಸಣ್ಣ ಪ್ರಮಾಣದ ವೋಟ್ ಶೇರ್ನ ಲಾಸ್ ಆಗುತ್ತಂತೆ, 0.19% ಲಾಸ್ ಆಗುತ್ತೆ. ಆದರೂ ಸ್ಥಾನಗಳ ಸಂಖ್ಯೆ ಹೆಚ್ಚಾಗುತ್ತೆ, 7 ಸ್ಥಾನಗಳು ಜಾಸ್ತಿ ಆಗ್ತವೆ. ಹೆಂಗೆ, ಚುನಾವಣೆಗಳಲ್ಲಾಗುತ್ತದು. ಅನೇಕ ಚುನಾವಣೆಗಳಲ್ಲಿ ನೋಡಿದ್ದೀವಿ. ವೋಟ್ ಶೇರ್ ಜಾಸ್ತಿಯಾಗಿ ಸೀಟ್ ಕಡಿಮೆ ಆಗೋದು, ವೋಟ್ ಶೇರ್ ಕಡಿಮೆಯಾಗಿ ಸೀಟ್ ಜಾಸ್ತಿ ಆಗೋದು ನೋಡಿದ್ದೀವಿ. ಅದನ್ನು ಇತರೆ ಉಳಿದವರೆಲ್ಲರಿಗೂ ಸೇರಿಸಿದ್ರೆ 2.25% ವೋಟ್ ಕಡಿಮೆ ಆಗುತ್ತೆ. ಇನ್ನು ಉತ್ತರ ಪ್ರದೇಶದಲ್ಲಿ INDIA ಮೈತ್ರಿಕೂಟ 2024 ಚುನಾವಣೆಯಲ್ಲಿ 43 ಗೆದ್ದಿತ್ತು. ಇದೇ ಸರ್ವೆ ಜನವರಿಯಲ್ಲಾದಾಗ, ಈ ವರ್ಷದ ಆರಂಭದಲ್ಲಿ ಈ ಸರ್ವೆ ಆದಾಗ INDIA ಮೈತ್ರಿಕೂಟ, ಅಲ್ಲಿ ಕಾಂಗ್ರೆಸ್ಸು, ಸಮಾಜವಾದಿ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಲ್ಲಿ ಮೈತ್ರಿಕೂಟದಲ್ಲಿ
ಸಂಖ್ಯೆ ಕಡಿಮೆ ಆಗಿತ್ತು. 2024 ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಜನವರಿಯಲ್ಲಿ ಮೂಡಿನ ಪ್ರಕಾರ ಸಂಖ್ಯೆ ಕಡಿಮೆ ಆಗಿತ್ತು, 31ಕ್ಕೆ ಇಳಿದಿತ್ತು, ಈಗ ಮತ್ತೆ 41ಕ್ಕೆ ಏರಿದೆ. NDA ಮೈತ್ರಿಕೂಟ 36 ತಗೊಂಡಿದ್ರು 2024 ಎಲೆಕ್ಷನ್ನಲ್ಲಿ. ಜನವರಿಯಲ್ಲಿ NDA ಮೈತ್ರಿಕೂಟದ BJP ಮತ್ತು ಇತರರ ಜನಪ್ರಿಯತೆ ಜಾಸ್ತಿಯಾಗಿತ್ತು. ಈಗ ಮತ್ತೆ ಕಡಿಮೆ ಆಗಿದೆ, 38ಕ್ಕೆ ಬಂದಿದ್ದಾರೆ. ಇದು ಫೆಬ್ರವರಿ ಮಾರ್ಚಲ್ಲಿ ಎಲೆಕ್ಷನ್ ಇದೆ, ವಿಧಾನಸಭಾ ಚುನಾವಣೆ ಉತ್ತರ ಪ್ರದೇಶದಲ್ಲಿ. ಅದಕ್ಕೆ ದಿಕ್ಸೂಚಿ ಅನ್ನುವಂತೆ ನೋಡಿದ್ರೆ ಈ ಲೋಕಸಭಾ ಕ್ಷೇತ್ರಗಳು ವಿಧಾನಸಭೆಗೆ ಹೆಂಗೆ ಕನ್ವರ್ಟ್ ಆಗ್ಬೋದು ಅನ್ನೋದು ಯೋಚನೆ ಮಾಡಿ ನೀವು. 38 BJPಯ ಮೈತ್ರಿಕೂಟ, 41 ಕಾಂಗ್ರೆಸ್ಸನ್ನು ಒಳಗೊಂಡ ಮೈತ್ರಿಕೂಟ ಬರುತ್ತಂತೆ. ಅದರ ಅರ್ಥ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರಕ್ಕಿಂತ ಅಖಿಲೇಶ್ ಯಾದವ್ ನೇತೃತ್ವದ ಮೈತ್ರಿಕೂಟಕ್ಕೆ ಹೆಚ್ಚು ಜನಪ್ರಿಯತೆ ಇದೆ ಅಂತ ಅರ್ಥ. ಡೀಟೇಲ್ ನೋಡ್ಬೇಕಿದ್ರದ್ದು. ಇದು ಉತ್ತರ ಪ್ರದೇಶ ಅಯೋಧ್ಯೆಯನ್ನೇ ಕಾನ್ಸಂಟ್ರೇಟ್ ಮಾಡಿದ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣದ ರಿಫ್ಲೆಕ್ಷನ್ ಇದರಲ್ಲಿ ಕಂಡು ಬಂದಿದೆಯಾ ಅನ್ನೋದನ್ನು ನೋಡಬೇಕು. ಆವಾಗ ಇನ್ನಷ್ಟು ನಿಚ್ಚಳವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ BJP ನೇತೃತ್ವದ ಮೈತ್ರಿಕೂಟಕ್ಕಿಂತ ಕಾಂಗ್ರೆಸ್ಸನ್ನು ಒಳಗೊಂಡಿರುವ ಮೈತ್ರಿಕೂಟ ಸ್ಟ್ರಾಂಗ್ ಆಗಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇಂಟ್ರೆಸ್ಟಿಂಗ್. ಕ್ಯಾಬಿನೆಟ್ ರೀಶಫಲ್, ಸೆಂಟ್ರಲ್ ಕ್ಯಾಬಿನೆಟ್. ಹಂಗೆ ನೋಡಿದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಸಣ್ಣ ಪ್ರಮಾಣದ ಕ್ಯಾಬಿನೆಟ್ ರೀಶಫಲ್ ಕರ್ನಾಟಕದಲ್ಲೂ ಆಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಿಸಿದ್ದು. ಸಂಖ್ಯೆಗೆ ಅನುಗುಣವಾಗಿ, ಟೋಟಲ್ ಲೋಕಸಭಾ ಕ್ಷೇತ್ರಗಳಿಗೆ ಅನುಗುಣವಾಗಿ 81 ಜನರನ್ನು ಸಚಿವರನ್ನಾಗಿ ಮಾಡುವುದಕ್ಕೆ ಕೇಂದ್ರದಲ್ಲಿ ಅವಕಾಶ ಇದೆ. 81 ಪ್ರಧಾನಮಂತ್ರಿಯೂ ಸೇರಿದಂತೆ. ಈಗ 68 ಇದ್ದಾರೆ. ಅಂದರೆ 68 ಪ್ಲಸ್ ಪ್ರಧಾನಿ. ಇನ್ನು 12 ಸ್ಥಾನಗಳು ಇನ್ನೂ ಖಾಲಿ ಇದ್ದಾವೆ ಕೇಂದ್ರದಲ್ಲಿ. ಒಂದು ಅವುಗಳನ್ನು ತುಂಬಿಕೊಳ್ಳೋದು, ಅದರ ಜೊತೆಗೆ ಕನಿಷ್ಠ 12 ಗರಿಷ್ಠ 18 ಜನರನ್ನು ಹಾಲಿ ಸಚಿವರುಗಳನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟು ಅವರ ಜಾಗಕ್ಕೆ ಬೇರೆಯವ್ರನ್ನ ತಗೊಳ್ಳೋದು ಅನ್ನುವ ಲೆಕ್ಕಾಚಾರ ಓಡ್ತಾ ಇದೆಯಂತೆ. ನೋಡಿ, ಸೆಂಟ್ರಲ್ BJP ಮತ್ತು ಕೇಂದ್ರ ಸರ್ಕಾರ ಇವುಗಳಿಗೆ ಸಂಬಂಧಿಸಿದ ಸುದ್ದಿಗಳೇನು ಬರ್ತಾವಲ್ಲ, ಅವುಗಳನ್ನು ಖಚಿತ ಸುದ್ದಿ ಅಂತ ಯಾವತ್ತೂ ಹೇಳೋದಿಲ್ಲ ನಾವು. ಅವು ಯಾವಾಗ ಬೇಕಾದರೂ ಬದಲಾಗಬಹುದು. ಸದ್ಯದ ಮಾಹಿತಿ ನಾವು ಹೇಳ್ತಾ ಇರೋದಷ್ಟೇ. ಸದ್ಯದ ಮಾಹಿತಿ ಹಂಗಿದೆ. 12ರಿಂದ 18 ಜನ ಹಾಲಿ ಸಚಿವರನ್ನು ಕೈ ಬಿಡೋದು, ಖಾಲಿ ಇರುವ 12 ಜಾಗಗಳಿಗೆ ತುಂಬಿಕೊಳ್ಳೋದು, ಎಲ್ಲ ಸೇರಿದ್ರೆ 25ರಿಂದ 30 ಹೊಸ ಮುಖಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಇರ್ತವೆ ಅಂತ. ಯಾವಾಗ? 2 ಪಾಸಿಬಿಲಿಟಿ ಇದೆ. ಒಂದು, ಸೆಪ್ಟೆಂಬರ್ ಮೊದಲ ವಾರದಲ್ಲಿ, ಮುಂದಿನ ವಾರನೇ 29ನೇ ತಾರೀಕು ನರೇಂದ್ರ ಮೋದಿ ಅವರು 2 ದೇಶಗಳ ಪ್ರವಾಸಕ್ಕೆ ಹೋಗ್ತಾರೆ. ಕಿರ್ಗಿಸ್ತಾನ ಮತ್ತೊಂದು ಉಜ್ಬೇಕಿಸ್ತಾನ ಪ್ರವಾಸಕ್ಕೆ ಹೋಗ್ತಾರೆ. 1ನೇ ತಾರೀಕು ವಾಪಸ್ ಬರ್ತಾರೆ ಅವರು ವಾಪಸ್ ಬಂದ ನಂತರ ಪ್ರಕ್ರಿಯೆ ನಡೆಯುತ್ತೆ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಒಂದು ಸುದ್ದಿ. ಇನ್ನೂ ಒಂದು ಸುದ್ದಿ ಏನಂದರೆ, ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡಿಕೊಳ್ಳುವುದಕ್ಕೆ ವಿಶೇಷ ಅಧಿವೇಶನ ಕರೀತಾರೆ. ಆ ಅಧಿವೇಶನ ಮುಗಿದ ನಂತರ ಪ್ರೊಬಾಬ್ಲಿ ಬೈ ದ ಎಂಡ್ ಆಫ್ ಮಂತ್ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅಂತ. ಇದರ ಬಗ್ಗೆ ಇಲ್ಲಿ ತನಕ ಯಾರನ್ನೂ ಕರೆದು ನೀವು ಕ್ಯಾಬಿನೆಟ್ನಲ್ಲಿ ಇರ್ತೀರಿ ತಯಾರಾಗಿ, ಅಥವಾ ನೀವು ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ ರಿಸೈನ್ ಮಾಡಬೇಕಾಗತ್ತೆ ಅಂತ ಚರ್ಚೆಯಾಗಿರುವ ಸುದ್ದಿ ಇಲ್ಲ. ಸ್ಪೆಕ್ಯುಲೇಷನ್ಗಳ ಆಧಾರದ ಮೇಲೆ ನಾವು ಹೇಳ್ತಾ ಇರೋದು. ದೊಡ್ಡ ಪ್ರಮಾಣದ ರೀಶಫಲ್ ಆಗಬಹುದಂತೆ. ಈಗ ಪಾರ್ಲಿಮೆಂಟ್ರಿ ಬೋರ್ಡ್ ರೀಶಫಲ್ ಆಗುತ್ತೆ ಅಂತ ಒಂದು ಸುದ್ದಿ ಇತ್ತು. ಯೋಗಿ ಆದಿತ್ಯನಾಥ್ ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರಾಗ್ತಾರೆ. ಒಟ್ಟು 4 ಜನ ಮುಖ್ಯಮಂತ್ರಿಗಳಿರ್ತಾರೆ, ಜನಪ್ರಿಯ ಮುಖ್ಯಮಂತ್ರಿಗಳನ್ನು BJP ಪಾರ್ಲಿಮೆಂಟ್ ಬೋರ್ಡಿಗೆ ತರ್ತಾರೆ ಅಂತೆಲ್ಲ ಸುದ್ದಿ ಇತ್ತು. ಅದು ಯಾಕೆ? ಮುಂದಿನ ವರ್ಷ ಉತ್ತರ ಪ್ರದೇಶ ಎಲೆಕ್ಷನ್ನು. ಕ್ಯಾಬಿನೆಟ್ ರೀಶಫಲ್ನಲ್ಲೂ ಉತ್ತರ ಪ್ರದೇಶಕ್ಕೊಂದು ಪ್ರಾಧಾನ್ಯತೆ ಕೊಡುವುದ ಸಾಧ್ಯತೆ ಇದೆ. ಅದರ ಜೊತೆಗೆ CJP ಪ್ರೊಟೆಸ್ಟು, ಜನ್ಜಿ ಆಕ್ರೋಶವನ್ನು ನೋಡಿದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ಬ್ಯಾಕ್ ಆಫ್ ದ ಮೈಂಡ್ ಅದೊಂದು ತಲೆಯಲ್ಲಿರುತ್ತೇನೋ ಅನ್ನೋ ಹಂಗೆ ತಗೊಳ್ತಾ ಇದ್ದಾರೆ. ತುಂಬ ವಯಸ್ಸಾಗಿರುವವರನ್ನು ಕ್ಯಾಬಿನೆಟ್ನಿಂದ ಕೈ ಬಿಟ್ಟು ಒಂದಷ್ಟು ಯಂಗ್ ಫೇಸ್ ತೆಗೆದುಕೊಂಡು ಬರ್ತಾರೆ ಅನ್ನೋದೊಂದು ಚರ್ಚೆ ಇದೆ. 81 ವರ್ಷದ ಜಿತಿನ್ ರಾಮ್ ಮಾಂಜಿ ಎಲ್ಲಕ್ಕಿಂತ ಹಿರಿಯರು.
ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ. ಅದು ಬಿಟ್ಟರೆ ಹರ್ದೀಪ್ ಸಿಂಗ್ ಪುರಿ, ಮನೋಹರ್ ಲಾಲ್ ಖಟ್ಟರ್, ಗಿರಿರಾಜ್ ಸಿಂಗ್, ಅನೇಕ ಜನ ಹಿರಿಯರಿದ್ದಾರೆ. ರಾಜನಾಥ್ ಸಿಂಗ್ ಅವರಿಗೆ 75 ವರ್ಷ. ಇಷ್ಟೆಲ್ಲ ಜನ ಇದ್ದಾರೆ. ಈ ರಾಜನಾಥ್ ಸಿಂಗು ಸಂಜೆ ಪ್ರಶಾಂತ್ ನಾಥ್ ಹೇಳ್ತಾ ಇದ್ದರು, ನರೇಂದ್ರ ಮೋದಿಯವರು ಪೊಲಿಟಿಕಲ್ ಕನ್ಸಲ್ಟೇಷನ್ಗೆ ಮೊಟ್ಟ ಮೊದಲು ಸಂಪರ್ಕಿಸುವುದು ಅಮಿತ್ ಶಾ ಅವರಾದರೆ, ಅಮಿತ್ ಶಾ ಅವರ ನಂತರ ಅವರು ಕಾಂಟ್ಯಾಕ್ಟ್ ಮಾಡಿದೆ ರಾಜನಾಥ್ ಸಿಂಗ್ರನ್ನು ಅಂತ. ಅವರು ಕ್ಯಾಬಿನೆಟ್ನಿಂದ ಹೊರ ಹೋಗುವ ಪಾಸಿಬಿಲಿಟೀಸ್ ಕಡಿಮೆ ಇದೆ. ಪಿಯೂಷ್ ಗೋಯಲ್ 62 ವರ್ಷ, ಆದರೆ ಇತ್ತೀಚೆಗೆ ರಾಷ್ಟ್ರೀಯ BJPಯ ಖಜಾಂಚಿ ಮಾಡಿದ್ರು ಅವರನ್ನು. ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಾಗ ಕ್ಯಾಬಿನೆಟ್ನಿಂದ ಹೊರಗೆ ಹೋಗ್ತಾರೆ ಅನ್ನೋದು ಒಂದು ಅಂದಾಜಿನ ಮೇಲೆ ಚರ್ಚೆ ಆಗಿತ್ತು. ಆದರೆ ಅಮೇರಿಕದ ಜೊತೆಗೆ ಆ ಟ್ರೇಡ್ ಡೀಲ್ ಫೈನಲ್ ಸ್ಟೇಜ್ನಲ್ಲಿದೆ. ಅದನ್ನು ಸ್ಪಿಯರ್ ಹೆಡ್ ಮಾಡ್ತಾ ಇರೋರೇ ಪಿಯೂಷ್ ಗೋಯಲ್. 62 ವರ್ಷ ಇನ್ನು ವಯಸ್ಸು, ಚಿಕ್ಕವರು. ಅವರನ್ನೇನು ಕ್ಯಾಬಿನೆಟ್ನಿಂದ ಕೈ ಬಿಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಪ್ರಧಾನಿ ಅವರಿಗೆ 75 ವರ್ಷ ತುಂಬಿದಾಗ ಮೋದಿ ಕೆಳಗಿಳಿತಾರೆ, ನೆಕ್ಸ್ಟ್ ಬೇರೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಯಾರಾಗಬಹುದು, ಅಮಿತ್ ಶಾನ, ಯೋಗಿ ಆದಿತ್ಯನಾಥ, ಹಿಂಗೆ ಚರ್ಚೆ ಬಂದಾಗ ನಿತಿನ್ ಗಡ್ಕರಿ ಅವರ ಹೆಸರು ಬಂದೇ ಬರ್ತಿತ್ತು. 69 ನಿತಿನ್ ಗಡ್ಕರಿ ಅವರು. ಇತ್ತೀಚೆಗೆ ಅವರು ಯುವಕರಿಗೆ ಅವಕಾಶ ಕಲ್ಪಿಸಿಕೊಡುವ ಬಗ್ಗೆ, ತಾವು ಮಾರ್ಗದರ್ಶಕರಾಗಿ ಉಳಿಯುವ ಬಗ್ಗೆ ಮಾತಾಡಿದರು. ಅದನ್ನು ನೋಡಿದಾಗ ಹಾಗಿದ್ರೆ ನಿತಿನ್ ಗಡ್ಕರಿ ಅವರಿಗೆ ನಿವೃತ್ತಿಯ ಮನಸ್ಸು ಬಂದಿದೆಯಾ ಅಂತ ಒಂದು ಆಲೋಚನೆ ಬಂದಿತ್ತು. ಬಟ್ ಅವರ ಆಫೀಸ್ನಿಂದ ಬೇರೆ ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಅದು ರಾಜಕೀಯ ನಿವೃತ್ತಿಯ ಹಿಂಟ್ ಕೊಡುವಂಥ ಹೇಳಿಕೆ ಆಗಿರಲೇ ಇಲ್ಲ, ಆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಮಾತಾಗಿತ್ತಷ್ಟೇ ಅಂತ ಅವರೊಂದು ಆಫೀಸ್ನಿಂದ ಸ್ಪಷ್ಟೀಕರಣ ಬಂದಿದೆ. ನಿತಿನ್ ಗಡ್ಕರಿ ಅವ್ರಿಗೂ ನರೇಂದ್ರ ಮೋದಿ ಅವ್ರಿಗೂ, ನಿತಿನ್ ಗಡ್ಕರಿ ಅವ್ರಿಗೂ ಅಮಿತ್ ಶಾ ಅವ್ರಿಗೂ ಅಷ್ಟಕ್ಕಷ್ಟೇ ಅನ್ನೋದೊಂದು ಚರ್ಚೆ ಯಾವಾಗಲೂ BJPಲಿ ಆಗ್ತಾ ಇರುತ್ತೆ. ನಿತಿನ್ ಗಡ್ಕರಿ ಅವರನ್ನು RSS ಬ್ಯಾಕ್ ಮಾಡುತ್ತೆ ಅನ್ನುವ ಚರ್ಚೆಯನ್ನು ಕೇಳಿಸ್ಕೊಂಡಿರ್ತೀರಿ ನೀವು. ಸೊ ಪ್ರಧಾನಿ ಬದಲಾವಣೆ ಆಗುವ ಸನ್ನಿವೇಶ ಬಂದರೆ RSS ಬ್ಯಾಕ್ಡ್ ಕ್ಯಾಂಡಿಡೇಟ್ ಆಗಿ ನಿತಿನ್ ಗಡ್ಕರಿ ಅವರು ಇರ್ತಾರೆ ಅನ್ನೋದು ಆವಾಗ ಚರ್ಚೆ ಆಗ್ತಾ ಇರುತ್ತೆ. ನರೇಂದ್ರ ಮೋದಿ ಅವರು ಕೆಳಗಿಳಿದು ಬೇರೆಯವರು ಪ್ರಧಾನಿ ಆಗ್ತಾರಾ ಅನ್ನೋದು ಅವ್ರಿಗೆ 75 ವರ್ಷ ತುಂಬಿದಾಗ ಒಂದು ಸ್ವಲ್ಪ ದಿವಸ ಚರ್ಚೆ ಆಯ್ತು ಅಷ್ಟೇ. ಈಗ ಡಿಸ್ಕಷನ್ನೇ ಇಲ್ಲ, ಚರ್ಚೆನೇ ಇಲ್ಲ. ಈಗ ಇಷ್ಟು ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಅನ್ನುವುದಕ್ಕೆ ಸಂಬಂಧಿಸಿದ ಸ್ಪೆಕ್ಯುಲೇಷನ್. ಇನ್ನು ರಾಜ್ಯ ಸರ್ಕಾರಕ್ಕೆ ಬರೋದು ಆದರೆ ನಾನು ಆಗಲೇ ಹೇಳಿದ ಹಾಗೆ ನಾಗೇಂದ್ರ ರಾಜೀನಾಮೆಯ ಪ್ರಶ್ನೆ ನಿನ್ನೆ ಬೆಳಗ್ಗೆ 9:30 ಸುಮಾರಿಗೆ ನಾವು ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ನಾಗೇಂದ್ರ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿ, ನನ್ನಿಂದಾಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗ್ತಿದೆ, ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂದ್ರಂತೆ. ನಾನು ಹೈಕಮಾಂಡ್ ಹತ್ರ ಕೇಳಿ ಮಾತಾಡ್ತೀನಪ್ಪ, ನೀನು ಅಲ್ಲಿ ತನಕ ಸುಮ್ಮನೆ ಇದ್ದು ಬಿಡು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರಂತೆ. ಈ ಸುದ್ದಿ ಬಂದ ನಂತರ ನಾಗೇಂದ್ರ ಅವರ ಕಚೇರಿಯಿಂದ ಸ್ಪಷ್ಟೀಕರಣ ಬಂತು, ಅಂಥದ್ದೇನು ನಡೆದಿಲ್ಲ ಅಂತ. ಬಟ್ ಆಮೇಲೆ ಬರ್ತಾ ಇರುವ ಹೇಳಿಕೆಗಳು, ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡಿದರೆ ಅದೇ ದಿಕ್ಕಿನ ಕಡೆ ಕೈ ತೋರಿಸ್ತಾ ಇದ್ದಾವೆ. DK ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆ 7 ಗಂಟೆಗೆ ದಿಲ್ಲಿಗೆ ಹೋದರು. ನೆನ್ನೆ ಸಂಜೆ 5 ಗಂಟೆಗೆ ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಹೋದ ತಕ್ಷಣ ಅವ್ರ ಹಿಂದಿಂದ ನಾಗೇಂದ್ರನೂ ಹೋಗಿದ್ದಾರೆ. ಎಲ್ಲರೂ ದಿಲ್ಲಿಲಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು 75 ನಿಮಿಷ, 1.25 ಗಂಟೆ ರಾಹುಲ್ ಗಾಂಧಿಯವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದ್ರಂತೆ, ಸಭೆ ಮಾಡಿದ್ರಂತೆ. ಅಲ್ಲಿ ನಾಗೇಂದ್ರ ವಿಷಯ ಪ್ರಮುಖವಾಗಿ ಚರ್ಚೆಗೆ ಬಂದಿದೆ. ಮಹಿಳಾ ಕೋಟಾಕ್ಕೆ ಯಾರನ್ನು ತಗೊಳ್ಬೇಕು ಅನ್ನೋ ವಿಷಯ ಚರ್ಚೆಗೆ ಬಂದಿದೆ. ಸಹಜವಾಗಿ ತಮ್ಮ ಪ್ಲ್ಯಾನನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ನಾಗೇಂದ್ರ ಒಬ್ಬರು ರಾಜೀನಾಮೆ ಕೊಟ್ಟರೆ ಅವರ ಜಾಗಕ್ಕೆ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ತಗೊಳ್ಳೋದು, ಇನ್ನೂ ಒಂದು ಸ್ಥಾನ ಖಾಲಿ ಇದ್ದೇ ಇರುತ್ತೆ. ಆವಾಗ ಬಸವರಾಜ್ ಶಿವಣ್ಣ ಅವ್ರನ್ನ ತಗೊಂಡು ಬಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾಧಾನ ಆಗ್ತಾರೆ. ಆವಾಗ ಫುಲ್ ಫ್ಲೆಡ್ಜ್ಡ್ ಕ್ಯಾಬಿನೆಟ್ ಆಗುತ್ತೆ. BJP ಅವರು ಪಾದಯಾತ್ರೆ ಎಲ್ಲ ಮಾಡ್ತೀನಿ ಅಂತಾರೆ, ಆ ಪಾದಯಾತ್ರೆಯನ್ನು ಸ್ವಲ್ಪ ತಣ್ಣಗೆ ಮಾಡ್ದಂಗೆ ಆಗುತ್ತೆ, ಇತ್ಯಾದಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇಂಟ್ರೆಸ್ಟಿಂಗ್ಲಿ ಗೌತಮ್ ಅದಾನಿ ಮನೆಗೆ ಭೇಟಿ ಕೊಟ್ಟಿದ್ದು, DK ಶಿವಕುಮಾರ್ ಅವರ ಮನೆಗೆ ಗೌತಮ್ ಅದಾನಿ ಬಂದು ಹೋಗಿದ್ದು ಕೂಡ ಆ 1.25 ಗಂಟೆಯ ಡಿಸ್ಕಷನ್ನಲ್ಲಿ ಬಂತಂತೆ. ಒನ್ ಆಫ್ ದ ಸಬ್ಜೆಕ್ಟ್ ಅದು. ಏನು ಕೇಳಿದ್ರು DK ಶಿವಕುಮಾರ್ ಅವರು, ಏನು ಹೇಳಿದ್ರು ಗೊತ್ತಾಗೋದಿಲ್ಲ, ಅಥವಾ ಸದ್ಯಕ್ಕೆ ಗೊತ್ತಾಗೋದಿಲ್ಲ. ನಾಗೇಂದ್ರ ಅವರ ಬಗ್ಗೆ ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ನನ್ನ ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ಚರ್ಚೆ ಮಾಡಿರ್ತೀನಿ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJP ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ.
ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ಆ ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ, ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಪ್ರಕರಣ ಇಲ್ಲ ರೀ, ಸೆಂಟ್ರಲ್ ಮಿನಿಸ್ಟರ್ಸ್ ಮೇಲೆ ಇಲ್ವಾ ಕೇಸು, ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ, ಮಂತ್ರಿಗಳ ಮೇಲೆ ಕೇಸ್ ಇಲ್ವಾ, ST ಸೀಟ್ಸ್ ಎಲ್ಲ ನಾವೇ ಗೆದ್ದು ಬಿಟ್ಟಿದೀವಿ ಅಂತ ಪಾಪ ಅವ್ರ ಕೈಲಿ BJP-ಯವ್ರಿಗೂ ತಡ್ಕೊಳಕ್ ಆಗ್ತಾ ಇಲ್ಲ. ಪಾದಯಾತ್ರೆ ಮಾಡೋಣ ಬೇಡನಕ್ಕಾಗ್ತದ. ಬಟ್ ಏನಪ್ಪಾ ಅಂದ್ರೆ ಅಸೆಂಬ್ಲಿಲಿ ಒಂದು ಕ್ವಶನ್, ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋಷ್ಟು ಸೌಜನ್ಯ BJP-ಯವ್ರಿಗೆ NDA ಅವ್ರಿಗೆ ಇರಲಿಲ್ಲ. ಅದರದ್ದು ಬೇರೆ ಬೇರೆ ಹಗರಣ, ಬೋವಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳನ್ನ ನಾನು ಅದೆಲ್ಲ ಓದಬೇಕಾಯ್ತಲ್ಲ, ಅದು ಅವ್ರಿಗೆಲ್ಲ ಭಯ ಬಂದ್ಬಿಟ್ಟು ಅದನ್ನು ಅಸೆಂಬ್ಲಿ ನಡೀಬಾರ್ದು ಅಂತ ಗಲಾಟೆ ಮಾಡ್ಕೊಂಡು ಹೋದ್ರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.